ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಪ್ರಗತಿಸ್ ಬ್ಲಾಗ್ ಯೂಟ್ಯೂಬ್ ಚಾನೆಲ್. ಸುಮಾರು ಸಮಯಗಳಾಯಿತು ನಾನು ವಿಡಿಯೋಗಳನ್ನು ಅಪ್ಲೋಡ್ ಮಾಡದೆ. ಒಂದು ವರ್ಷನೇ ಕಳೆದಿರ್ಬೋದು ಇವಾಗಲೇ. ಸಮಯ ಸಿಕ್ಕಿರಲಿಲ್ಲ, ಹಾಗೆ ಸಮಯದ ಅಭಾವ ಇತ್ತು. ಹಾಗಾಗಿ ನನಗೆ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡೋದಕ್ಕಾಗಲಿಲ್ಲ. ಇನ್ನು ಮುಂದೆ ನಾನು ವೀಡಿಯೋಸ್ಗಳನ್ನು ಹಾಕಬೇಕು ಅಂತ ಅಂದ್ಕೊಂಡಿದ್ದೇನೆ. ಸಾಧ್ಯವಾದಷ್ಟು ವೀಡಿಯೋಗಳನ್ನು ಹಾಕೋದಕ್ಕೆ ಪ್ರಯತ್ನ ಪಡ್ತೇನೆ. ಹಾಗೆ ಇವತ್ತು ತಾಯಂದಿರ ದಿನ. ಎಲ್ಲ ತಾಯಂದಿರಿಗೂ ನನ್ನ ಕಡೆಯಿಂದ ಹೃತ್ಪೂರ್ವಕ ಶುಭಾಶಯಗಳು. ಹ್ಯಾಪಿ ಮದರ್ಸ್ ಡೇ. ನಾನಿವತ್ತೊಂದು ಸವಿ ನೆನಪಿನ ಜೊತೆಗೆ ನಿಮ್ಮ ಮುಂದೆ ಬಂದಿದ್ದೇನೆ. ದೂರದ ದೇಶದಲ್ಲಿರುವ ಮಕ್ಕಳನ್ನು ಭೇಟಿ ಮಾಡೋದಕ್ಕೆ ಮನೆಯಿಂದ ಒಬ್ಬರು ಫ್ಯಾಮಿಲಿ ಮೆಂಬರ್ ಅಥವಾ ಸ್ವಂತದವರು ಬರೋದು ಅಂತ ಹೇಳಿದರೆ ಅದೊಂದು ಸ್ಪೆಷಲ್. ಹಾಗೆ ಲಾಸ್ಟ್ ಇಯರ್ ನನ್ನ ಅಮ್ಮ ಬಂದಿದ್ದರು ಬೇಸಿಗೆಯಲ್ಲಿ, ಹಾಗೂ ವಿಂಟರಲ್ಲೂ ಇಲ್ಲಿದ್ದರು. ಅವರು ಇದ್ದ ಒಂದು 4.5 ತಿಂಗಳು ಇಲ್ಲಿ ಅವರಿಗೆ ಹೇಗೆ ಅನ್ನಿಸಿದೆ, ಹಾಗೆ ಅವರ ಅನುಭವಗಳನ್ನು ಅನಿಸಿಕೆಗಳನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದಾರೆ. ನನಗದನ್ನು ಎಡಿಟ್ ಮಾಡಿ ಹಾಕೋದಕ್ಕಾಗಲಿಲ್ಲ. ಹಾಗೆ ಅವರು ಏನೆಲ್ಲ ಹೇಳಿದ್ದಾರೆ, ಅವರ ಅನಿಸಿಕೆ ಹಾಗೆ ಅಭಿಪ್ರಾಯಗಳನ್ನು ನಿಮ್ಮ ಮುಂದೆ ಇಡ್ತೇನೆ. ಹಾಗೆ ಇಷ್ಟರವರೆಗೆ ನಾವು ಇಲ್ಲಿ ಬಂದು ಎಕ್ಸ್ಪೀರಿಯನ್ಸ್ ಮಾಡಿದ್ದನ್ನು ನಾವು ನಿಮಗೆ ಹೇಳ್ತಾ ಇದ್ವಿ. ನಾವು ಅನುಭವಿಸಿದ್ದನ್ನು ನಿಮಗೆ ಈ ಥರ ಇದೆ, ಹೀಗಿದೆ, ಇಲ್ಲಿ ಈ ಥರ ಇದೆ ಅಂತ ಹೇಳ್ತಾ ಇದ್ವಿ. ಆದರೆ ಹೊರಗಿನಿಂದ ಒಬ್ಬರು ವ್ಯೂವರ್ ಆಗಿದ್ದವರು ಇಲ್ಲಿಗೆ ಬಂದು ಇಲ್ಲಿ ಇದ್ದು ಒಂದು 4.5 ತಿಂಗಳೆಲ್ಲ ಇಲ್ಲಿ ಬದುಕಿ ಅವರ ಅನುಭವಗಳನ್ನು ನಿಮ್ಮ ಮುಂದೆ ಹೇಳುವಾಗ ನಿಮಗೆ ಅದು ಜಾಸ್ತಿ ಕನೆಕ್ಟ್ ಆಗ್ಬೋದು ಅಂತ ಅಂದ್ಕೊಳ್ತೇನೆ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ, ನಾನು ಅವರಿಗೆ ತಲುಪಿಸ್ತೇನೆ. ಸ್ವೀಡನ್ಗೆ ಈಗ ಬಂದು 5 ತಿಂಗಳುಗಳ ಹತ್ತಿರ ಆಯಿತು ನೀವು ಸ್ವೀಡನ್ನಲ್ಲಿ ವಾಸ ಮಾಡೋದು. ಸ್ವೀಡನ್ ಹೇಗಿತ್ತು? ಸ್ವೀಡನ್ನಲ್ಲಿ ಬಂದು ಮಾಡಬೇಕಾದ ಕೆಲವೆಲ್ಲ ಆ್ಯಕ್ಟಿವಿಟೀಸ್ಗಳು, ನೋಡಬೇಕಾದ ಕೆಲವು ಸ್ಥಳಗಳು, ಹಾಗೆ ನೋಡಬೇಕಾದ ಕೆಲವು ಇನ್ನಿತರ ವಿಚಾರಗಳನ್ನು ನೀವು ನೋಡಿದ್ದೀರಾ. ಹೇಗಾಯಿತು ಸ್ವೀಡನ್? ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ? ಜನವರಿ 2nd ವೀಕಲ್ಲಿ ಬಂದಿದ್ದೇವೆ ಇಲ್ಲಿಗೆ, ಸ್ವೀಡನ್ಗೆ ತಲುಪಿದ್ದೇವೆ. ಬಂದ ಫಸ್ಟ್ ವೀಕಲ್ಲೇ ನನಗೆ ಪೋಲಾರ್ ಕ್ಲೌಡ್ಸ್ ನೋಡಲಿಕ್ಕೆ ಸಿಕ್ಕಿದೆ. ನೋಡಲಿಕ್ಕೆ ತುಂಬ ಚೆಂದ ಕಾಣಿಸ್ತದೆ. ಅದು ಬಣ್ಣ ಬಣ್ಣದ ಮೋಡಗಳು. ಬಂದ ಫಸ್ಟ್ ವೀಕಲ್ಲೇ ನನಗೆ ಅರೋರ ನೋಡಲಿಕ್ಕೆ ಸಿಕ್ಕಿದೆ. ಅದು ಬಣ್ಣ ಬಣ್ಣಾಗಿ ಆಕಾಶದಲ್ಲಿ ಒಂದು ನೇರಳೆ, ಹಸಿರು ಹೀಗೆಲ್ಲ ತುಂಬ ಚೆಂದ ಕಾಣಿಸ್ತದೆ. ಅದು ನೋಡಲಿಕ್ಕೆ ತುಂಬ ಖುಷಿಯಾಯಿತು. 2 ವಿಂಟರಲ್ಲಿ ನೋಡಿದ್ದ, ಸಮ್ಮರಲ್ಲಿ ನೋಡಿದ್ದ ನೀವು? 2 ವಿಂಟರಲ್ಲಿ ನೋಡಿದ್ದು. ಅದು ವಿಂಟರಲ್ಲಿ ನೋಡಲಿಕ್ಕೆ ಸಿಗೋದು, ಸಮ್ಮರಲ್ಲಿಲ್ಲ. ಹಾಗೆ 2 ನಿಮಗೆ ನೋಡೋಕೆ ಸಿಕ್ಕಿದ್ದು ಖುಷಿ ಆಯ್ತಲ್ಲ? ಖುಷಿ ಆಯ್ತದು. ಓಕೆ. ಬೇರೆ ಏನೆಲ್ಲ ಆ್ಯಕ್ಟಿವಿಟೀಸ್ ಮಾಡಿದ್ರಾ? ಏನಾದರೂ ಬ್ಲೂಬೆರೀಸ್ ಸ್ವೀಡನಲ್ಲಿ ಸಿಗ್ತದೆ, ಫೇಮಸ್ ಅಂತ ಕೇಳ್ಪಟ್ಟಿದ್ದೇವೆ. ಏನು ಹೇಳ್ತೀರಿ ನೋಡುವ ಪ್ರೇಕ್ಷಕರಿಗೆ? ಬ್ಲೂಬೆರಿ ನನಗೆ ತಿನ್ನಲಿಕ್ಕೆಲ್ಲ ಸಿಕ್ಕಿದೆ. ಆದರೆ ಇಲ್ಲಿ ಕಾಡಲ್ಲೆಲ್ಲ ನಮಗೆ ಪಿಕ್ ಮಾಡಲಿಕ್ಕೆ ಹೋಗ್ಲಿಕ್ಕೆ ಆಗ್ತದಂತೆ. ಆದರೆ ಈಗ ಹೋಗಲಿಕ್ಕೆ ಅದು ಆಗ್ತಾ ಉಂಟಷ್ಟೇ. ಹಣ್ಣು ನಾವು ಹೋಗಿದ್ದೇವೆ ಒಮ್ಮೆ, ಎಲ್ಲ ಹೂವು ಆಗ್ತಾ ಉಂಟಷ್ಟೇ. ಇನ್ನೊಂದು ತಿಂಗಳೆಲ್ಲ ಬೇಕಾದೀತದು ಹಣ್ಣಾಗಲಿಕ್ಕೆ. ಸ್ವೀಡನ್ ಬಗ್ಗೆ ಇನ್ನೂ ಬೇರೆ ನೀವು ಹೇಳಬೇಕು ಅಂತಾದರೆ ಏನನ್ನೆಲ್ಲ ಹೇಳೋದಕ್ಕೆ ಇಷ್ಟಪಡ್ತೀರಿ? ಮತ್ತು ಇಲ್ಲಿ ಕೆಲವು ಪ್ರಾಣಿಗಳನ್ನೆಲ್ಲ ನೋಡಲಿಕ್ಕೆ ಸಿಕ್ಕಿದೆ. ಒಂದು ಮೂಸ್ ಅಂತೇಳಿ ಒಂದು ಪ್ರಾಣಿ, ಮತ್ತೊಂದು ರೇಂಡಿಯರ್, ಮತ್ತು ಜಿಂಕೆ, ಮೊಲ, ಹೀಗೆಲ್ಲ ಕೆಲವು ಪ್ರಾಣಿಗಳನ್ನು ಕಾಣಲಿಕ್ಕೆ ಸಿಗ್ತದೆ. ನೋಡಿದೆ ನಾನು ಅವುಗಳನ್ನೆಲ್ಲ. ಮತ್ತು ಕೆಲವು ಪಕ್ಷಿಗಳೆಲ್ಲ ಹಾಗೆ. ಚಳಿಯಲ್ಲೆಲ್ಲ ಅದು ಹೇಗೆ, ಅಂದರೆ ಅದಕ್ಕೆ ವಾಸಸ್ಥಳ ಅಂತೆಲ್ಲ ಇದೆಯಾ? ಕಾಡಲ್ಲೆಲ್ಲ ಇರ್ತೇವೆ ರೋಡ್ ಸೈಡ್. ಹಾಗೆ ಒಮ್ಮೊಮ್ಮೆ ನಾವು ಹೋಗುವಾಗೆಲ್ಲ ರೋಡ್ ಸೈಡ್ ಬರ್ತವೆ, ಹಾಗೆ ನೋಡಲಿಕ್ಕೆ ಸಿಗ್ತದೆ. ವಿಂಟರಲ್ಲಿ ಅದು ಇಲ್ಲಿನ ವಾತಾವರಣಕ್ಕೆ ಹೊಂದಿಕೊಂಡಿರ್ತದೆ ಅಂತ ಕಾಣ್ತದೆ. ಅಂದರೆ ನಮಗೆ ಎಲ್ಲ 2 3 ಡ್ರೆಸ್ಗಳನ್ನೆಲ್ಲ ಹಾಕಿಕೊಂಡು ಹೋಗ್ಬೇಕಾಗ್ತದೆ ಹೊರಗೆ ಹೋಗುವಾಗ. ವಿಂಟರಲ್ಲಿ ಐಸಲ್ಲೆಲ್ಲ ಇರ್ತದಲ್ಲ, ಅದು ಮಾಡ್ತಾ ಇರ್ತದೆ, ಕಾಡಲ್ಲೆಲ್ಲ ಹೋಗ್ತದೆ. ಅದು ಮೊಲದ ಒಂದು ಫೀಚರನ್ನು ನೋಡಿದ್ದೀರಾ? ವಿಂಟರಲ್ಲಿ ಒಂದು ಬಣ್ಣ ಇರ್ತದೆ, ಸಮ್ಮರಿಗೆ ಆಗುವಾಗ ಇನ್ನೊಂದು ಬಣ್ಣಕ್ಕೆ ಮೊಲದ ಚರ್ಮ ಅಥವಾ ರೋಮ ಬದಲ್ತದೆ. ನೀವು ನೋಡಿದ್ದೀರಾ ಅದನ್ನು? ಹೌದು. ವಿಂಟರಲ್ಲಿ ಬಿಳಿ ಆಗ್ತದೆ, ಸಮ್ಮರಿಗೆ ಆಗುವಾಗ ಪುನಃ ಮೊಲದ ಆ ಒಂದು ಕಾಡು ಮೊಲದ ಕಲರ್ ಬರುತ್ತೆ. ನೀವು ನೋಡಿದ್ದೀರಾ? ಕಂದು ಮಿಶ್ರದ ಕಪ್ಪು ಬಣ್ಣ ಹಾಗೆ ಬರ್ತದೆ. ಅದು ಒಂದು ಭಯಂಕರ ವಿಚಿತ್ರ ಅಂತ ಅನ್ನಿಸ್ಲಿಲ್ವಾ ನಿಮಗೆ ನೋಡಿ? ಹೌದೌದು. ಮತ್ತೆ ಇಲ್ಲಿ ಪಕ್ಷಿಗಳೆಲ್ಲ ಹೇಗೆ? ಒಂದು 3-4 ವೆರೈಟಿ ಪಕ್ಷಿಗಳನ್ನು ನೋಡಿದ್ದೇನೆ. ಅದೆಲ್ಲ ವಿಂಟರಲ್ಲಿ ಇತ್ತ ಆ ಪಕ್ಷಿಗಳು? ವಿಂಟರ್ಲಿ ಒಂದು 2 ನಮೂನೆ ಪಕ್ಷಿಗಳಿತ್ತು.
ಸಮ್ಮರಲ್ಲಿ ಬೇರೆ ಒಂದೆರಡು ನಮೂನೆ ಬಾತುಕೋಳಿಗಳು ಎಲ್ಲ ಸೌತಿಂದ ಬಂದಿದೆ. ಅದೊಂದು ವಿಶೇಷ ನೋಡಲಿಕ್ಕೆ, ವಿಂಟರಲ್ಲಿ ಇಲ್ಲದ್ದು ಸಮ್ಮರಲ್ಲಿ ಸಿಗುವಂಥದ್ದು. ಊರಿಂದ ಈಗ ಸ್ವೀಡನ್ನನ್ನು ನೋಡೋದಕ್ಕೆ ಬರುವ ಪ್ರವಾಸಿಗರು ಅಥವಾ ವಾಸ ಮಾಡೋದಕ್ಕಂತಲೇ ಬರುವವರಾಗಿರ್ಬೋದು, ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ? ಅವರಿಗೆಲ್ಲ ಏನು ಸಂದೇಶವನ್ನು ನೀವು ನೀಡ್ತೀರಿ? ಸ್ವೀಡನಿಗೆ ಬರಬೇಕಾದ್ರೆ ಹೇಗೆ ಪ್ರಿಪೇರ್ ಆಗಿರಬೇಕು, ಅಥವಾ ಏನನ್ನೆಲ್ಲ ನೋಡ್ಬೋದು, ಏನನ್ನು ಎಕ್ಸ್ಪೀರಿಯನ್ಸ್ ಮಾಡ್ಬೋದು, ಅದರ ಬಗ್ಗೆ ಏನು ಹೇಳ್ತೀರಿ ನೀವು? ವಿಂಟರಲ್ಲಿ ಮತ್ತೆ ಇಲ್ಲಿ ಹೊರಗೆ ನೋಡಲಿಕ್ಕೆ ಅಂತ ಎಂತ ಇಲ್ಲ, ಅಂದರೆ ಬರೀ ಐಸು ಸ್ನೋ ಇಷ್ಟೇ ಇರೋದು. ಫುಲ್ಲು ಎಲ್ಲಿ ನೋಡಿದರೂ ಬಿಳಿ, ಮತ್ತು ಮರ ಗಿಡಗಳೆಲ್ಲ ಒಣಗಿಕೊಂಡು ಬರೀ ಕಡ್ಡಿ ಆಗಿರ್ತದೆ. ಎಲ್ಲೇ ನೋಡಲಿಕ್ಕೆ ಹಸುರೆಲ್ಲಿ ನೋಡಲಿಕ್ಕೆ ಸಿಗೋದಿಲ್ಲ ವಿಂಟರಲ್ಲಿ. ಮತ್ತು ಆದರೆ ವಿಂಟರಲ್ಲಿ ಆ್ಯಕ್ಟಿವಿಟೀಸ್ಗಳನ್ನೆಲ್ಲ ಮಾಡಲಿಕ್ಕೆ ಆಗ್ತದೆ ಇಲ್ಲಿ. ಸ್ನೋ ಅಲ್ಲಿ ಹೋಗೋದೆಲ್ಲ, ಅಂದರೆ ಸಮುದ್ರದಲ್ಲಿ ನಮಗೆ ನಡೀಲಿಕ್ಕೆ ಆಗ್ತದೆ, ಅಂದರೆ ಎಲ್ಲ ಗಟ್ಟಿಯಾಗಿರ್ತದೆ ಅಲ್ಲ. ಕಾರಲ್ಲೆಲ್ಲ ನಾವು ಹೋಗಿದ್ದೇವೆ, ಎಲ್ಲ ಫುಲ್ಲು ಬಿಳಿಯಾಗಿ ಗಟ್ಟಿಯಾಗಿರ್ತದೆ. ಸಮುದ್ರ ಗಟ್ಟಿ ಆಗ್ತದೆ, ಗಟ್ಟಿ ಆಗ್ತದೆ, ನಡಿಲಿಕ್ಕೆ ಆಗ್ತದೆ, ವೆಹಿಕಲ್ಗಳನ್ನು ತಕೊಂಡು ಹೋಗ್ಲಿಕ್ಕೆ ಆಗ್ತದೆ. ಹೇಗೆ ಅನ್ನಿಸ್ತು ನಿಮಗೆ ಸಮುದ್ರದಲ್ಲಿ? ನೀವು ಕಾರಲ್ಲಿ ಹೋಗುವಾಗ, ನಡ್ಕೊಂಡು ಹೋಗುವಾಗ ಭಯ ಆಯ್ತಾ? ಅಯ್ಯೋ ಬಿದ್ದು ಹೋದ್ರೆ ಏನ್ ಮಾಡೋದು ಅಂತೆಲ್ಲ ಆಯ್ತಾ? ಭಯ ಆಗುದಿಲ್ಲ, ಅಂದ್ರೆ ಅದು ಗಟ್ಟಿ ಉಂಟದು, ನಮ್ಮ ನೆಲದಾಗಿ ಬಿಳಿ ಅಂತ ಕಲ್ಲಿನಾಗಿ ಉಂಟು, ಹಾಗೆ ಭಯ ಆಗುದಿಲ್ಲ. ಫುಲ್ಲು ಬಿಳಿ, ಎಲ್ಲಿ ನೋಡಿದ್ರು ಬಿಳಿ. ಖುಷಿ ಆಯ್ತಾ ನಿಮಗೆ? ಖುಷಿ ಆಗ್ತದೆ ಹೋಗ್ಲಿಕ್ಕೆ. ಮತ್ತೆ ಚಳಿ ಇಷ್ಟ ಇಲ್ಲದವರಿಗೆ ಸಮ್ಮರೇ ಒಳ್ಳೇದು. ಅಂದರೆ ಸಮ್ಮರಲ್ಲೆಲ್ಲ ಹೂ ಗಿಡಗಳು ಎಲ್ಲ ತುಂಬ ಕಾಣಲಿಕ್ಕೆ ಸಿಗ್ತದೆ, ಮರ ಗಿಡಗಳೆಲ್ಲ ಚಿಗುರಿ ಚಂದ, ಎಲ್ಲಿ ನೋಡಿದರೂ ಹಸಿರು. ಸಮ್ಮರಲ್ಲಿ ಹೂವಿನ ಚಟ್ಟಿಗಳನ್ನೆಲ್ಲ, ದೊಡ್ಡ ದೊಡ್ಡ ಚಟ್ಟಿಗಳನ್ನೆಲ್ಲ ರೋಡಲ್ಲಿ ನಡುವಲ್ಲಿ ತಂದು ಇಡ್ತಾರೆ. ಮತ್ತೆಲ್ಲ ಮನೆಗಳಲ್ಲಿಯೂ ಹಾಗೆ ಚಂದ ಚಂದ ಹೂವಿನ ಗಿಡಗಳನ್ನೆಲ್ಲ ಚಟ್ಟಿಯಲ್ಲಿ ಹಾಕಿ ಎಲ್ಲ ಇಡ್ತಾರೆ. 4-5 ತಿಂಗಳೆಲ್ಲ ಎಲ್ಲ ಹಸುರು ಹಾಗೆ ಇರ್ಬೋದು ಅಂತ ಅನಿಸ್ತದೆ ನನಗೆ ಈಗ ನೋಡುವಾಗ. ಹಾಗೆ ಮನೆಯಿಂದ ಹೊರಗಡೆ ಹೋಗುವಾಗ 20 ನಿಮಿಷ ಹೊರಡುವಾಗೆಲ್ಲ ಸೇರುವುದಿಲ್ಲ ಅಲ್ಲ ಸಮ್ಮರಲ್ಲಿ? ಹೌದು, ಸಮ್ಮರಲ್ಲಿ ತುಂಬ ಬೇಡ, ಒಮ್ಮೊಮ್ಮೆ ಬೇಕಾಗ್ತದೆ, ಅಂದ್ರೆ ಗಾಳಿ ಎಲ್ಲ ಇದ್ರೆ ತಂಪಿರ್ತದೆ ಹೊರಗೆ. ಆದ್ರೂ ವಿಂಟರಲ್ಲಿ ನಿಮಗೆ ಮನೆಯಿಂದ ಹೊರಡುವಾಗ ಒಂದು 20 ನಿಮಿಷ ರೆಡಿ ಆಗ್ಲಿಕ್ಕೆ ಬೇಕು. ಎಂತೆಲ್ಲ ಹಾಕ್ತಿದ್ರಿ ಹೇಳಿ? ಥರ್ಮಲ್ಸ್, ಫಸ್ಟಿಗೆ ಥರ್ಮಲ್ಸ್ ಹಾಕಬೇಕು, ಆಮೇಲೆ ನಮ್ಮ ಜೀನ್ಸ್ ಪ್ಯಾಂಟು ಶರ್ಟ್ ಹೀಗಿರೋದನ್ನು ಹಾಕಬೇಕು, ಮತ್ತು ಜಾಕೆಟ್ಗಳನ್ನು ಹಾಕಬೇಕು, ಸಾಕ್ಸು, ಕೈಗೆ ಗ್ಲೌಸು, ಹ್ಯಾಟು, ಹಾಗೆಲ್ಲ ಬೇಕು. ಫುಲ್ ನಮ್ಮ ಬಾಡಿ ಹೇಗಿರಬೇಕು? ಶೂ, ವಿಂಟರ್ ಶೂ, ಸಮ್ಮರ್ ಶೂ ಅಂತ ಹೀಗೆ ಬೇರೆ ಬೇರೆ ಟೈಪಿಂದ ಇರ್ತದೆ. ಒಂದೊಂದು ಸೀಸನ್ಗೆ ಒಂದೊಂದು ನಮನೆ ಶೂಗಳಾಗಬೇಕಾಗ್ತದೆ. ಫುಡ್ ಹೇಗಿತ್ತು ನಮಗೆ? ನಾವು ವೆಜಿಟೇರಿಯನ್ಸ್ ಅಲ್ಲ, ವೆಜಿಟೇರಿಯನ್ಸ್ಗೆ ಇಲ್ಲಿ ಬದುಕಲಿಕ್ಕೆ ಕಷ್ಟನಾ, ಈಸಿನಾ, ಅಥವಾ ಹೇಗೆ ಅಡ್ಜಸ್ಟ್ ಆಗಿಕೊಂಡು ಹೋಗುದಾ? ಹೇಗಿತ್ತು? ಫುಡ್ಡಿಗೆ ಅಡ್ಜಸ್ಟ್ ಆಗ್ಲಿಕ್ಕೆ ಆಗ್ತದೆ. ನನಗೆ ಎಲ್ಲ ಸುಮಾರು ನಮ್ಮನೆ ಫುಡ್ಡೆಲ್ಲ ಮಾಡಿ ಕೊಟ್ಟಿದ್ದಾಳೆ ಮಗಳು, ಮಾಡಿದ್ದೇವೆ ನಾವಿಲ್ಲಿ. ನನಗೆ ಎಲ್ಲವೂ ಇಷ್ಟ ಆಗಿದೆ, ಎಲ್ಲವನ್ನು ನಾನು ಟ್ರೈ ಮಾಡಿದ್ದೇನೆ. ಆದರೆ ನಮಗೆ ಹೊರಗೆ ಹೋಗಿ ತಿನ್ನಲಿಕ್ಕೆ ಮಾತ್ರ ಸ್ವಲ್ಪ ಕಷ್ಟ, ಅಂದರೆ ಎಲ್ಲ ಕಡೆ ನಾವು ಫುಲ್ ವೆಜಿಟೇರಿಯನ್ ಆದ ಕಾರಣ ಅಂಥ ಫುಡ್ಡುಗಳು ಸಿಗೋದು ಭಾರಿ ಅಪರೂಪ. ಹೊರಗೆ ಅಪರೂಪ ಹೋದರೆ ಸೊಪ್ಪುಗಳು ಅಷ್ಟೇ, ತಪ್ಪಿದ್ರೆ ನೂಡಲ್ಸ್ ಅಷ್ಟೇ, ಬರ್ಗರ್, ಪಿಜ್ಜಾ ಅಷ್ಟೇ ಇರುವುದಿಲ್ಲ ಆಪ್ಷನ್ಸ್ ವೆಜಿಟೇರಿಯನ್ಸಿಗೆ. ನಮಗೆ ಬೇಕಾದನ್ನು ನಾವೇ ಮಾಡಬೇಕು. ಮಾಡಲಿಕ್ಕೆ ಬೇಕಾದಷ್ಟು ಮಾಡಲಿಕ್ಕೆ ಐಟಮ್ಸ್ಗಳು ನಮಗೆ ಸಿಗ್ತದೆ, ತಗೊಂಡು ಬಂದು ಮನೆಯಲ್ಲಿ ಮಾಡಿ. ಮತ್ತು ಫುಡ್ಡುಗಳು ಹಾಗೆ, ನಾವು ಹೊರಗೆ ಹೋದಾಗ ನಮಗೆ ನಮ್ಮ ಊರಿನ ಫುಡ್ಡುಗಳೇ ಸಿಗಬೇಕು ಅಂತ ಹೇಳಿದರೆ ಸಿಗಲಿಕ್ಕಿಲ್ಲ. ನಾವು ಅಲ್ಲಿಯ ಫುಡ್ಡಿಗೆ ನಾವು ಅಡ್ಜಸ್ಟ್ ಆಗಬೇಕು. ಅಡ್ಜಸ್ಟ್ ಆಗಲಿಕ್ಕೆ ಆಗ್ತದೆ ಕೂಡ. ನಮಗೆ ಬೇಕಾಗುವ ಐಟಮ್ಗಳನ್ನು ತೆಕ್ಕೊಂಡು ಬಂದು ಮನೆಯಲ್ಲಿ ಮಾಡಿ ತಿನ್ನಲಿಕ್ಕೆ ಆಗ್ತದೆ. ಬೇರೆ ಬೇರೆ ದೇಶದ ಫುಡ್ಡನ್ನು ನಾವು ಮನೆಯಲ್ಲೇ ಮಾಡ್ಕೊಳ್ಬೋದು. ನಮ್ಮ ಊರಿನ ಫುಡ್ಡುಗಳಾಗಬೇಕಂತ ಹೇಳಿದರೆ ನಾವು ಹೇಗೂ ನಮ್ಮ ಊರಲ್ಲಿ ಮಾಡಿ ತಿಂತೇವಲ್ಲ, ಅದೇ ಸಿಗುವುದಲ್ಲ. ಅಂಥದ್ದು ಊರಿನ ಫುಡ್ಡುಗಳಂತ ಎಲ್ಲ ಸಿಗುವುದಿಲ್ಲ ಇಲ್ಲಿ, ಕೆಲವೆಲ್ಲ ಸಿಗ್ತದೆ ಅಷ್ಟೇ. ಈಗ ತೊಂಡೆಕಾಯಿ ಅಂಥದ್ದೆಲ್ಲ ನಮಗೆ ಸಿಗುವುದೇ ಇಲ್ಲ ಇಲ್ಲಿ. ಮತ್ತು ಫ್ರೂಟ್ಸ್ಗಳಲ್ಲಿ ಹಾಗೆ ಇದು ಪೇರಳೆ ಅದೆಲ್ಲ ಇಲ್ಲಿ ಸಿಗುವುದಿಲ್ಲ. ಪೇರಳೆ, ಮಾವಿನ ಹಣ್ಣು ಎಲ್ಲ ಭಾರಿ ಅಪರೂಪ. ಪೇರಳೆ ನೋಡಲಿಕ್ಕೆ ಸಿಗಲಿಲ್ಲ, ಮತ್ತು ಚಿಕ್ಕು ಇದೆಲ್ಲ ಕಾಣಲಿಕ್ಕೆ ಸಿಗಲಿಲ್ಲ ನಮಗೆ. ಆದರೆ ಬೇರೆ ಬೇರೆ ವೆರೈಟಿ ಹಣ್ಣುಗಳೆಲ್ಲ ಇದೆ, ರುಚಿ ಇದೆ. ಮತ್ತು ತರಕಾರಿಗಳು ಹಾಗೆ
ಬೇರೆ ಬೇರೆ ತರಕಾರಿಗಳು ಇದೆ ಊರಲ್ಲಿ ಸಿಗದಿರುವಂಥದ್ದು. ತರಕಾರಿಗಳೆಲ್ಲ ಸಿಗ್ತದೆ. ಊರಿನದ್ದೇ ತರಕಾರಿ ಸಿಗದಿದ್ರು ಬೇರೆ ಟೈಪಿಂದು ಸಿಗ್ತದೆ. ಹಾಗೆ ನಮಗೆ ದುಡ್ಡಿನ ದೊಡ್ಡ ಮಟ್ಟಿಗೆಲ್ಲ ಏನೂ ತೊಂದರೆ ಆಗೋದಿಲ್ಲ. ಊರಿಗೆ ಹೊರಡುದು, ಹಾಗೇನು ಹೊರಡುವ ಏರ್ಪಾಡೆಲ್ಲ ಆಗಬೇಕೀಗ. ಪ್ಯಾಕ್ ಮಾಡಿ ಎಲ್ಲ ಆಗಿದೆ. ಹಾಗೆ ನಿಮ್ಮ ಈ 5 ತಿಂಗಳು ಸ್ವೀಡನ್ನಲ್ಲಿ ನೀವು ಎಂಜಾಯ್ ಮಾಡಿದ್ರ? ಕಷ್ಟ ಆಯ್ತಾ? ಏನಾದರೂ ಟಿಪ್ಸ್ ಅಥವಾ ಹೀಗೆ ಮಾಡಬಾರ್ದು ಹೀಗೆ ಮಾಡಬೇಕು ಅಂತ ಏನಾದರೂ ಹೇಳೋದಿದ್ರೆ ನಿಮಗೆ ಹೇಳ್ಬೋದು ಈಗ. ಮತ್ತೆಂತ, ಇಲ್ಲಿ ನಮ್ಮ ಊರಿನ ಮಟ್ಟಿಗೆ ಹೋಲಿಸುವಾಗ ಎಲ್ಲರೂ ಅವರವರಷ್ಟಕ್ಕೆ ಇರ್ತಾರೆ, ಯಾರು ಯಾರ ತಂಟೆಗೂ ಬರುವುದಿಲ್ಲ. ಜನಗಳು ಭಾರಿ ಕಡಿಮೆ ಇಲ್ಲಿ, ಎಲ್ಲರೂ ಅವರವರಷ್ಟಕ್ಕೆ ಇರ್ತಾರೆ. ಮಾತಾಡಿಸಿಕೊಂಡೆಲ್ಲ ಬರುವ ಕ್ರಮ ಇಲ್ಲ ನಮ್ಮ ಊರಿನಾಗೆಲ್ಲ. ನಾವು ಮಾತಾಡ್ಕೊಂಡು ಹೋಗುವಂಥದ್ದು ಇಲ್ಲ, ನಾವು ಮಾತಾಡಿಸಿಕೊಂಡು ಹೋಗುವ ಕ್ರಮವೂ ಇಲ್ಲ. ಮುಖ ನೋಡಿದ್ರೆ ಒಂದು ಹಾಯಿ ಹೇಳ್ತಾರೆ ಅಷ್ಟೇ. ಅದು ನಿಮ್ಗೆ ಇಷ್ಟ ಆಯ್ತಾ? ಎದುರು ಆದ್ರೆ ಎದುರು ಆದ್ರೆ ನಿಮ್ಗದು ಒಂದು ರೀತಿ ಒಳ್ಳೇದು. ಯಾರು ಯಾರ ತಂಟೆಗೂ ಬರುದಿಲ್ಲ, ನಿಮ್ಮಷ್ಟಕ್ಕೆ ನೀವು ಅವರಷ್ಟಕ್ಕೆ ಅವರು ಅಷ್ಟೇ. ಖುಷಿ ಆಯ್ತಾಗಾದ್ರೆ ಸ್ವಲ್ಪ ಪೀಸ್ ಆಫ್ ಮೈಂಡ್ ಅಂತ ಹೇಳ್ಬೋದು ಅಲ್ಲ? ಹೌದು, ರಗಳೆ ಇಲ್ಲದೆ. ಹಾಗೆ ಕೆಲವು ಸಂದರ್ಭದಲ್ಲಿ ಜನ ಇದ್ರೆ ಒಳ್ಳೇದು ಅಂತ ಹೇಳುವ ಸಿಚುವೇಶನ್ಸ್ ಬರುತ್ತೆ. ಅಂದರೆ ಏನಾದರೂ ಹೆಲ್ಪಿಗೆ ಒಂದು ಜನ ಇಲ್ಲ, ಒಬ್ಬರು ಯಾರೂ ಇಲ್ಲ ಮನೆಯವರು ಅಂತ ಹೇಳಿ ಯಾರಿಲ್ಲ ಅಂತ ಕೆಲವೊಂದು ಸಲ ಅನಿಸತ್ತೆ. ನಿಮಗೆ 5 ತಿಂಗಳಲ್ಲಿ ಅನಿಸಿದೆಯಾ ಗೊತ್ತಿಲ್ಲ, ಯಾಕೆಂದರೆ ನಾವು 3 ಜನ ಆದ್ವಿ ನೋಡಿ ಇವಾಗ. ಹಾಗಾಗಿ ನಾವು ಆಚೀಚೆ ಹೆಲ್ಪ್ ಮಾಡ್ಕೊಳ್ತಾ ಇರ್ತೇವೆ. ಇಲ್ಲ ಬರೀ ಒಬ್ಬರಾಗಿ ಬರುವವರು ಅಥವಾ ಇಬ್ಬರಾಗಿ ಬರುವವರು ಇದ್ರೆ ಮೇ ಬಿ ಒಂದು ಸ್ವಲ್ಪ ಕೆಲವು ಸಂದರ್ಭದಲ್ಲಿ ಅನ್ನಿಸ್ಬೋದೇ ಏನೋ ಅಲ್ಲ. ಸಮ್ಮರಲ್ಲಿ ಸ್ವೀಡನ್ನ ಎಂಜಾಯ್ ಮಾಡೋದು ಅಂತ ಹೇಳಿದರೆ ಏನೆಲ್ಲ ಮಾಡ್ಬೋದು? ಸಮ್ಮರಲ್ಲಿ ಹೊರಗೆ ನೋಡಲಿಕ್ಕೆಲ್ಲ ತುಂಬ ಖುಷಿ ಆಗ್ತದೆ. ಹೊರಗೆಲ್ಲ ಹಸಿರು ಪರಿಸರ ನೋಡಲಿಕ್ಕೆ. ಮತ್ತು ನೋಡುವವರಿಗೆ ಸೈಕಲಲ್ಲಿ ಹೋಗುವ ವ್ಯವಸ್ಥೆ ಉಂಟು. ರೋಡ್ ಸೈಡ್ ಸೈಕಲ್ ಹೋಗುವ ಸ್ಥಳ ಅಂತ ಪ್ರತ್ಯೇಕ ಹಾಗೆ ಉಂಟು, ಹಾಗೆ ಹೋಗಿ ನೋಡ್ಬೋದು. ಮತ್ತು ಕಾಡಲ್ಲಿ ಟ್ರೆಕ್ಕಿಂಗ್ ಹಾಗೆ ಎಲ್ಲ ಹೋಗ್ತಿದ್ರೆ ಕಾಡಲ್ಲಿ ಟ್ರೆಕ್ಕಿಂಗ್ ಹೋಗ್ಬೋದಾ? ಹೋಗ್ಬೋದು. ಎಲ್ಲಿ ಬೇಕಿದ್ರೂ ಕಾಡಲ್ಲಿ ಇದು ಹೋಗುವ ವ್ಯವಸ್ಥೆ ಉಂಟು ಹೋಗಲಿಕ್ಕೆ. ಮತ್ತು ನೀರಿನ ಜಾಗಗಳು ತುಂಬ ಉಂಟು, ಅದಕ್ಕೆ ದ್ವೀಪಗಳು, ಲೇಕ್ಸ್, ದ್ವೀಪಗಳು ತುಂಬ ಉಂಟು ನೋಡಲಿಕ್ಕೆ. ನಾವು ಒಂದು 4-5 ಕಡೆ 6 ಕಡೆ ಹೋಗಿದ್ದೇವೆ. ಲೇಕ್ಸ್ ಎಲ್ಲ ನೋಡಿ ದೊಡ್ಡ ದೊಡ್ಡ ಕೆರೆಯಾಗಿ ಕಾಣ್ತದೆ. ಮತ್ತು ಸಮುದ್ರಕ್ಕೂ ಹಾಗೆ ನಮ್ಮ ಊರಲ್ಲೆಲ್ಲ ಇರುವ ಹಾಗೆ ತೆರೆಗಳೆಲ್ಲ ಇಲ್ಲ. ನಮ್ಮೂರಿನ ಸಮುದ್ರದಾಗೆ ದೊಡ್ಡ ದೊಡ್ಡ ತೆರೆಗಳು ಬರುವ ಕ್ರಮ ಇಲ್ಲ. ಗಾಳಿಗೆ ಸ್ವಲ್ಪ ನೀರು ಹಂದಿದಾಗೆ ಕಾಣ್ತದೆ, ದೊಡ್ಡ ಕೆರೆಯಾಗಿ ನೀರು ನಿಂತಿರುವ ಜಾಗದಾಗೆ ಹಾಗೆ ಕಾಣ್ತದೆ ನೋಡಲಿಕ್ಕೆ ಸಮುದ್ರ. ಮತ್ತು ಇಲ್ಲಿಯ ಸಮುದ್ರ ನೀರು ಉಪ್ಪಾಗಿಲ್ಲ. ನೀವು ಟೇಸ್ಟ್ ಮಾಡಿದ್ದೀರಾ? ಟೇಸ್ಟ್ ಮಾಡಿದ್ದೇನೆ ನಾನು. ಸಿಹಿ ನೀರಿನ ಸಮುದ್ರ ಉಪ್ಪಿಲ್ಲ. ಸಮುದ್ರ ಅಂದಾಗ ನಮ್ಮ ಮೈಂಡಲ್ಲಿ ಯಾವತ್ತು ಉಪ್ಪು ನೀರು ಅಂತಲ್ಲ. ಇಲ್ಲಿಯ ಸಮುದ್ರದ ನೀರನ್ನು ಟೇಸ್ಟ್ ಮಾಡಿದಾಗ ಸಿಹಿಯಾದಾಗ ನಿಮಗೆ ಹೇಗೆ ಅನ್ನಿಸ್ತು? ಇದೆಂತ ಅವಸ್ಥೆ ಅಂತ ಸಮುದ್ರವೇ ಅಲ್ವಾ ಅಂತ ಹೇಳುವಾಗ ಆಗ್ತದೆ. ತೆರೆಗಳು ಇಲ್ಲ, ನೀರು ಉಪ್ಪು ಇಲ್ಲ, ಎರಡೂ ಇಲ್ಲ. ಆದರೂ ಇದನ್ನು ಸಮುದ್ರ ಅಂತ ಕರಿತೇವೆ ಅಲ್ಲ, ಬಾಲ್ಟಿಕ್ ಸಿ. ಹಾಗೆ ಇಷ್ಟು ಸಮಯದಲ್ಲಿ ನೀವು ಹಾಗಾದ್ರೆ ಸ್ವೀಡನ್ನ ಎಂಜಾಯ್ ಮಾಡಿದ್ದೀರಿ ಅಂತ ಹೇಳ್ತಾ ಇದ್ದೀರಾ? ಹಾಗಿದ್ರೆ ಎಂಜಾಯ್ ಮಾಡಿದ್ದೇನೆ. ಇನ್ನೊಂದ್ಸಲ ಬರ್ತೀರಾ ಸ್ವೀಡನ್ನಿಗೆ? ಬರ್ಬೋದು, ಬರುವಾಗ ಉಂಟು. ವಿಂಟರಿಗೆ ಹೆದರಿ ಮನೆಯಲ್ಲೇ ಕೂತ್ಕೊಳ್ಬೇಕು ಅಂತ ಇಲ್ಲ. ಹಾಗಿದ್ರೆ ವಿಂಟರಿಗೆ ಬೇಕಾದ ಡ್ರೆಸ್ಗಳನ್ನು ಹಾಕಿಕೊಂಡು ಹೋದ್ರೆ ಆಯ್ತು ಹೊರಗೆ ಹೋಗುವಾಗ. ಖುಷಿ ಆಯ್ತು ಹಾಗಾದ್ರೆ. ಹಾಗಾದ್ರೆ ನೆಕ್ಸ್ಟ್ ಟೈಮ್ ಇನ್ನೊಂದು ವಿಡಿಯೋ ಮಾಡುವ, ಯೂಟ್ಯೂಬ್ ವಿಡಿಯೋ. ಏನು ಹೇಳ್ತೀರಿ? ಮಾಡ್ಬೋದು. ಅವರಿಗೂ ಈ ದೇಶ, ಈ ಊರು ಇಷ್ಟ ಆಗಿದೆ, ಹಾಗೆ ಇಲ್ಲಿ ಉಳ್ಕೊಂಡದ್ದು ಖುಷಿ ಕೊಟ್ಟಿದೆ ಅಂತ ಭಾವಿಸ್ತೇನೆ. ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೇನೆ. ವಿಡಿಯೋ ಇಷ್ಟ ಆದರೆ ಲೈಕ್, ಕಮೆಂಟ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಇನ್ನಷ್ಟು ಜನಗಳಿಗೆ ತಲುಪಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್. ಬ್ಲೂಪರ್ ಹಾಕುವೆ ಬಂದಿಪ್ಪಾಗ ಮಾಡು. ನೀನೆಂತಲ್ಲದು ಹಿಂದಿದೆ ಹೇಳು. ಫುಡ್ಡಿಂದ ಹೇಳಿ. ಸುಮಾರು ತಿಂದಿದೆ. ಅದು ಈಗ ಹೇಳಿಕೊಂಡು ಕೂತ್ಕೊಳ್ಳಿಕ್ಕೆ ಪುರ್ಸುತ್ತಿಲ್ಲ. ಇನ್ನೀಗ ಹೊರಡ್ಬೇಕಲ್ಲ ನನಗೆ. ಬ್ಲೂಪರ್ ಇದು. ನಾನು ಬ್ಲೂಪರಲ್ಲಿ ಹಾಕ್ತೇನೆ ಇದನ್ನೆಲ್ಲ, ನೀವು ಹೇಳಿದ್ದನ್ನೆಲ್ಲ.
ಈಗ ಹೊರಡುದೆ. ಹೊರಡುದು. ಆತೀಗ ಹೇಳುವ. ತಿಂಗಳು ಕಳೀತು. ಇಲ್ಲ ಒಂದು ನಿಮಿಷ ಹಾಗೆಲ್ಲ ಹೇಳು. ಸಾಕು. ಬ್ಲೂಪರಿಗೆ ಬೇಕಾದಷ್ಟಾಯ್ತು. ನೋಡ್ತೆ ಸ್ವಲ್ಪ